ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ದೀರ್ಘಕಾಲದ ಸಮಸ್ಯೆಗೆ ಸಿಗಲಿದೆ ಮುಕ್ತಿ. ಕಟಕ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯದ ಒಂದು ಮುನ್ಸೂಚನೆ ಇದೆ. ಅದು ಯಾವುದು ಅಂತ ಗೊತ್ತಾ? ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಜೀವನದ ಒಂದು ತಿರುವು ಕಾಣುವಂಥ ಸಮಯ. ಅದು ಹೇಗೆ ಅಂತ ಗೊತ್ತಾ? ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಕಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ತುಂಬ ಅದ್ಭುತವಾದ ಒಂದು ಸಮಯ. ಏನಕ್ಕೋಸ್ಕರ ಈ ಮಾತು ಹೇಳ್ತಿದ್ದೀನಿ ಅಂದರೆ ನೋಡಿ, ಇಷ್ಟು ದಿನಗಳ ಕಾಲ ಗುರು 12ನೇ ಮನೆಯಲ್ಲಿದ್ದ, ಸಾಕಷ್ಟು ನೋವು ಸಂಕಟಗಳು, ಅದರಲ್ಲೂ ಕೂಡ ಖರ್ಚುಗಳನ್ನ ಜಾಸ್ತಿ ಅನುಭವಿಸ್ತಾ ಇದ್ರಿ. ಆದರೆ ಇವಾಗ ಗುರು ನಿಮ್ಮ ಲಗ್ನಕ್ಕೆ ಬಂದಿದ್ದಾನೆ, ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಡ್ತಲಿದ್ದೀರ ಅವರೆಲ್ಲರಿಗೂ ಕೂಡ ಮದುವೆ ಯೋಗ ಕೂಡ ಬಂದಿರೋಂಥ ಒಂದು ಸಮಯ. ಮದುವೆ ಒಂದೇ ಅಲ್ಲ, ಮನೆಯಲ್ಲಿ ಶುಭ ಕಾರ್ಯಗಳು ಯಾವುದೆಲ್ಲ, ಗೃಹ ಪ್ರವೇಶ ಮಾಡುವಂಥದ್ದು ಅಥವಾ ಮನೆಯಲ್ಲಿ ಹೋಮ ಹವನಗಳನ್ನ ಮಾಡಿಸೋವಂಥದ್ದು, ಇನ್ನು ನಾಮಕರಣಗಳು ಮಾಡಿಸೋವಂಥದ್ದು, ಈ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡುವಂಥ ಒಂದು ಸಮಯ ಬಂದಿದೆ. ಸೊ ಈ ಒಂದು ಸಮಯಕ್ಕೋಸ್ಕರ ಬಹಳ ದಿನಗಳಿಂದ ನಿಮ್ಮದು ನಿರೀಕ್ಷೆನೂ ಕೂಡ ಇರುತ್ತೆ. ಏನಪ್ಪ ಮಾಡೋದು, ನಮ್ಗೆ 12ರಲ್ಲಿ ಗುರು ಸೇರ್ಕೊಂಡಿದ್ದಾನೆ, ತುಂಬ ಖರ್ಚಾಗ್ತಿದೆ, ಯಾವುದು ಶುಭ ಕಾರ್ಯಗಳನ್ನ ಮಾಡೋಕ್ಕೂ ಸಮಯಗಳಿಲ್ಲ ಅಂತ. ಸೊ ಎಷ್ಟೋ ಜನ ತಂದೆ ತಾಯಿಗಳು ಗುರುಬಲ ಇಲ್ಲ, ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಅಂತ ಕಾಯ್ಕೊಂಡಿರ್ತಾರೆ. ಆದರೆ ಯಾರೆಲ್ಲ ಕಟಕ ರಾಶಿಯವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಗುರುಬಲ ಬಂದಿದೆ. ಗಂಡು ಹೆಣ್ಣು ಹುಡುಕಾಟನ ಖಂಡಿತವಾಗ್ಲೂ ಈ ಸಮಯದಲ್ಲಿ ಮಾಡಬಹುದು. ತುಂಬ ಉತ್ತಮವಾದ ಒಂದು ಸಮಯ. ಇದ್ರ ಜೊತೆಗೆ ನೋಡಿ, ಇವಾಗ ನಿಮಗೆ 12ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಒಂದು ಸಂಯೋಗ ಕೂಡ ಇದೆ. ಸೊ ಇದರಿಂದ ನಿಮಗೆ ಅಧಿಕವಾದ ಖರ್ಚು ಕೂಡ ಆಗ್ತಾ ಇರುತ್ತೆ. ಆದರೆ ಅದು ಸ್ವಲ್ಪ ದಿನಗಳ ಕಾಲ ಮಾತ್ರ. ಯಾಕಂದರೆ ಬುಧನ ಒಂದು ಸಂಚಾರ ನಿಮ್ಮ ಲಗ್ನಕ್ಕೆ ಬರ್ತಾ ಇದೆ. ಸೊ ಇದರಿಂದ ಗುರು ಮತ್ತು ಬುಧರ ಒಂದು ಸಂಯೋಗ ಆಗುತ್ತೆ. ಶುಕ್ರನೂ ಕೂಡ ಬರ್ತಾ ಇದ್ದಾನೆ. ಸೊ 3 ಗ್ರಹಗಳ ಒಂದು ಸಂಯೋಗ ನಿಮ್ಮ ರಾಶಿನಲ್ಲಿ ನಡೀತಿದೆ. ಸೊ ಇದರಿಂದ ಒಂದು ಅದ್ಭುತವಾದ ಒಂದು ದಿನಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಅಧಿಕವಾದ ಹಣ ಸಂಪಾದನೆ ಮಾಡುವಂಥದ್ದು ಅಥವಾ ಒಳ್ಳೊಳ್ಳೆ ಯೋಗಗಳು ನಿಮಗೆ ಕೂಡಿ ಬರುವಂಥದ್ದು, ಏನೋ ನಿಮ್ಮ ಜೀವನದಲ್ಲಿ ಒಂಥರ ಕಳೆ ಬರುವಂಥದ್ದು, ಆಮೇಲೆ ಬಿಸ್ನೆಸ್ ಮಾಡಬೇಕು ಅನ್ನೋಂಥ ನಾನಾ ರೀತಿಯ ಯೋಚನೆ ಬರೋದು. ಎಸ್ಪೆಷಲಿ ವಿದ್ಯಾರ್ಥಿಗಳಿಗಂತೂ ಅತ್ಯದ್ಭುತವಾದ ಒಂದು ಸಮಯ ಆಗಿರುತ್ತಿದ್ದು. ಈ ಸಮಯದಲ್ಲಿ ಏನು ಅಂತಂದರೆ, ಏನೇ ನೀವು ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅಥವಾ ಏನಾದರೂ ಹೊಸದನ್ನು ಕಲಿಬೇಕು ಅಂತ ಅಂದ್ಕೊಂಡ್ರೆ ಅದೆಲ್ಲದಕ್ಕೂ ಉನ್ನತವಾದ ಸಮಯ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂದರೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಎಲ್ಲ ರೀತಿಯಿಂದಲೂ ಕೂಡ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಸೊ ಜನ್ಮ ಗುರು ನರೋ ದುಃಖಂ ಅಂತ ಏನು ಹೇಳ್ತಾರೆ, ಅದು ಕಟಕ ರಾಶಿಯವರಿಗೆ ಅಪ್ಲಿಕೇಬಲ್ ಆಗಲ್ಲ. ಯಾಕಂದರೆ ಗುರು ಬಂದು ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ, ತುಂಬ ಸಂತೋಷದ ಒಂದು ಜಾಗದಲ್ಲಿ ಅವ್ರು ಕುತ್ಕೊಂಡಿರೋದ್ರಿಂದ ಆದಷ್ಟು ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಅಂತ ನೀವು ಯೋಚನೆ ಮಾಡೋದು ಬೇಡ. ನೆಗೆಟಿವಿಟಿ ಏನೋ ಆಗುತ್ತೆ, ಏನಾಗುತ್ತೋ, ನಮಗಿನ್ಯಾವ ದುಃಖ ಕಾದಿದೆಯೋ ಅಂತ ಯೋಚನೆ ಮಾಡೋದು ಬೇಡ. ಖಂಡಿತವಾಗ್ಲೂ ನಿಮಗೆ ಅಂತ ಯಾವುದೇ ನೆಗೆಟಿವಿಟಿ ಆಗೋದಿಲ್ಲ. ಇನ್ನು ಸೂರ್ಯನ ಸಂಚಾರ, ಸೂರ್ಯ ಬಂದು ನಿಮಗೆ ನೋಡಿ ಈಗ 11ನೇ ಮನೇಲಿ ಕುತ್ಕೊಂಡಿದ್ದಾನೆ. ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ನಾನು ಆಗಲೇ ಹೇಳಿದೆ, ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ಸಮಯ. ಈ ಟೈಮಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೋದು ಅಂತ. ನೀವೇನಾದ್ರು ಗೌರ್ಮೆಂಟ್ ಜಾಬ್ಗೆ ಅಂತಲೇ ಅಪ್ಲೈ ಮಾಡ್ತಾ ಇದ್ದರೆ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಗೌರ್ಮೆಂಟಿಂದ ಕೆಲಸಗಳು ಕೂಡ ಈಸಿಯಾಗಿ ಆಗುತ್ತೆ.
ಆದರೆ ಸೂರ್ಯ 15ನೇ ತಾರೀಕು 12ನೇ ಮನೆಗೆ ಬರ್ತಾನೆ. ಹಾಗಾಗಿ 15ನೇ ತಾರೀಕು ಒಳಗಡೆನೆ ಈ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು. 15ನೇ ತಾರೀಕಿನ ನಂತರ ಖಂಡಿತವಾಗ್ಲೂ ಸ್ವಲ್ಪ ಸಮಸ್ಯೆಗಳು ಕಾಡುತ್ತೆ. ಯಾವ ರೀತಿ ಆದದ್ದು ಅಂತಂದರೆ, ಗೌರ್ಮೆಂಟಿಂದ ಆಗುವಂಥ ಕೆಲವು ಕೆಲಸಗಳು ನಿಧಾನಗತಿನಲ್ಲಿ ಆಗೋದು, ಅಥವಾ ಆಗದೇ ಇರುವಂಥದ್ದು, ಅಥವಾ ಮುಂದಕ್ಕೆ ಪೋಸ್ಟ್ಪೋನ್ ಆಗುವಂಥದ್ದು ಆಗುತ್ತೆ. ಜೊತೆಗೆ ನೀವು ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗೋದು, ಸುಮ್ಮನೆ ನಿಮ್ಮ ಮೇಲೇನೋ ಕೆಂಗಣ್ಣು, ನೀವೇನು ಮಾಡಿದ್ರು ಅದನ್ನು ತಪ್ಪು ಅಂತ ಕಂಡುಹಿಡಿಯೋದು, ಈ ರೀತಿ ಕೆಲವೊಂದು ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಿ, ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೊಳ್ಳಿ. ಯಾರ ಕೆಂಗಣ್ಣಿಗೂ ಗುರಿ ಆಗದಿರ ನೀವಾಯಿತು ನಿಮ್ಮ ಪಾಡಾಯಿತು ಅಂತ ಕೆಲಸ ಮಾಡ್ಕೊಂಡು ಹೋಗ್ಬಿಡಿ. ಯಾವುದೇ ರೀತಿ ಸಮಸ್ಯೆ ನಿಮಗೆ ಬರೋದಿಲ್ಲ. ಇನ್ನು ಕುಜನ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ, ಕುಜ ನಿಮ್ಗೆ ಇವಾಗ 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ತದನಂತರ 11ನೇ ಮನೆಗೂ ಕೂಡ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಭೂಮಿಯಿಂದ ನಿಮಗೆ ಲಾಭ. ಅದಕ್ಕೆ ಹೇಳಿದ್ದು, ಈ ತಿಂಗಳಲ್ಲಿ ನಿಮಗೆ ಏನಾದರೂ ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಂದ್ಕೊಂಡಿದ್ರು ಕೂಡ ಅದಕ್ಕೆ ಅವಕಾಶಗಳು ಕೂಡ ಬರುತ್ತೆ ಅಂತ. ಸೊ ಹಾಗಾಗಿ ಭೂಮಿಯಿಂದ ನಿಮಗೆ ಲಾಭಗಳು ಬರುತ್ತೆ. ಏನಾದರೂ ವಾಹನಗಳನ್ನ ತಗೊಳ್ಳೋದು ಅಥವಾ ಭೂಮಿನ ತಗೊಳ್ಳೋವಂಥದ್ದು ಅಥವಾ ಕೊಟ್ಟು ಮಾರುವಂಥದ್ದು, ಮನೆ ದುರಸ್ತಿ ಕಾರ್ಯಗಳನ್ನ ಮಾಡೋದು, ಎಲ್ಲದಕ್ಕೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಇನ್ನು 9ನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಬರುವಂಥ ಭಾಗ್ಯಗಳಲ್ಲಿ ಸ್ವಲ್ಪ ನಿಧಾನಗತಿ ಆಗ್ತಿತ್ತು ಅಂತ ನೀವು ಅನ್ಕೊತಿದ್ರಿ. ಅದೇ ಈಗ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಕೆಲಸಗಳು ಬೇಗ ಆಗುತ್ತೆ. ನಿಮಗೆ ಅದೃಷ್ಟಕರವಾಗಿ ಒಂದು 4 ಕೆಲಸ ಬಂತು ಅಂತ ಇಟ್ಕೊಳ್ಳಿ. ಅದರಲ್ಲಿ ಕೆಲವೊಂದು ಕೈ ತಪ್ಪಿತ್ತು ಅಥವಾ ಕೆಲಸನ ತಗೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕಾಗಿತ್ತು ನೀವು. ಆದರೆ ಇವಾಗ ಹಾಗಲ್ಲ, ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಒಂದು ಚೂರು ಎಫರ್ಟ್ ಹಾಕಿ ಅದಕ್ಕೊಂದು ಸಮಯ ಅಂತ ಕೊಟ್ಬಿಟ್ರೆ ಸಾಕು, ಆ ಕೆಲಸಗಳೆಲ್ಲ ಕೈಗೂಡುತ್ತೆ. ಹಾಗಾಗಿ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಲಾಭನ ನೋಡಬಹುದು ನೀವು. ಆದರೆ 8ನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಿರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಖಂಡಿತವಾಗ್ಲೂ ಇರುತ್ತೆ. ಎಸ್ಪೆಷಲಿ ಬ್ಲಡ್ಗೆ ಸಂಬಂಧಪಟ್ಟಿರುವಂಥದ್ದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನೇ ಸಮಸ್ಯೆಗಳು ಬಂದರೂ ಅವಾಗೇ ಅದನ್ನು ತೋರಿಸ್ಕೊಂಬಿಡಿ. ಯಾವುದೇ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದು ಉಲ್ಬಣ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ನಿಮಗೆ 2ನೇ ಮನೇಲಿ ಕೂಡ ಕೇತು ಇದ್ದಾನೆ. ಅದೂ ಕೂಡ ಅಷ್ಟೇ. 2ನೇ ಮನೇಲಿ ಕೇತು ಇರೋದ್ರಿಂದ ಏನಾಗುತ್ತೆ, ಮಾತಿನ ಮೇಲೆ ನಿಗಾ ಇಟ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ಕೊಂಡು ಬರ್ತಿರ್ತೀನಿ, ನೀವೇನೋ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಅರ್ಥ ಆಗೋದು, ಅದರಿಂದ ನಿಮ್ಮ ಮೇಲೆ ಸ್ವಲ್ಪ ಮನೇಲಿರುವಂಥ ಜನಗಳು ನೆಗೆಟಿವ್ ಅಂದ್ಕೊಳ್ಳೋದು, ಇದರಿಂದ ನಿಮ್ಮನ್ನು ಸ್ವಲ್ಪ ಏನಾದರೂ ಒಂದು ವಿಚಾರದಲ್ಲಿ ಅಯ್ಯೋ ಅವ್ರಿಗೇನು ಹೇಳೋದು ಬಿಡು ಅನ್ನುವಂಥ ಒಂದು ಮನಸ್ಥಿತಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ಎಲ್ಲರ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡಿ, ಎಲ್ಲನೂ ನಿಷ್ಠುರವಾಗಿ ಮಾತಾಡೋದನ್ನ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಈ ರೀತಿಯಾದ ಸಮಸ್ಯೆಗಳು ಬರಲ್ಲ. ಈಗ ಹೆಂಗೂ ಗುರು ಲಗ್ನಕ್ಕೆ ಬಂದಿದ್ದಾನೆ, ನಿಮ್ಮ ಮನಸ್ಥಿತಿನೂ ಕೂಡ ಬದಲಾಗುತ್ತೆ. ಸ್ವಲ್ಪ ಶಾಂತತೆಗೆ ಬರ್ತೀರಾ, ಯೋಚನೆ ಮಾಡಿ ಮಾತಾಡುವಂಥ ಮನಸ್ಥಿತಿಗೂ ಕೂಡ ನೀವು ತಲುಪ್ತೀರಾ. ಆದರೂ ಇದನ್ನು ಯಾವಾಗಲೂ ಒಂದು ತಲೆನಲ್ಲಿ ಇಟ್ಕೊಳ್ಳಿ. ಸೊ ನಾನು ಯಾವ ರೀತಿ ಮಾತಾಡಬೇಕು, ಒಬ್ಬರು ನನ್ನ ಮುಂದೆ ಇದ್ದಾಗ ನಾನು ಹೆಂಗೆ ಅವ್ರ ಜೊತೆಲಿ ಬಿಹೇವ್ ಮಾಡಬೇಕು ಅನ್ನೋದನ್ನು ಕೂಡ ಸ್ವಲ್ಪ ನೀವು ಮನಸ್ಸೊಳಗಡೆ ಇಟ್ಕೊಂಡ್ರೆ ಸಾಕು. ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ನೀವೇನಾದರೂ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಳ್ಳೆ ಸಮಯ. ರೈತರಿಗೆ ತುಂಬ ಉತ್ತಮವಾದ ಸಮಯ. ಸೊ ಕಟಕ ರಾಶಿಯವರಿಗೆ ಎಲ್ಲ ರೀತಿಯಿಂದ ಒಂದು ಶುಭವಾದ ಸಮಯ ಆಗಿದೆ. ಇನ್ನು ಪರಿಹಾರವಾಗಿ ಏನು ಮಾಡಬೇಕು, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅಂತ ಹೇಳಿದ್ದೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ರಾಹುವಿನ ಶಾಂತಿ ಮಾಡ್ಕೋಬೇಕಾಗುತ್ತೆ. ರಾಹು ಶಾಂತಿ ಯಾವ ರೀತಿ ಮಾಡೋದು ಅಂತಂದರೆ, ರೌದ್ರ ರೂಪದ ದೇವಿಗಳು ಅಂದರೆ ದುರ್ಗಾದೇವಿ ಆಗಿರ್ಬೋದು ಅಥವಾ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಈ ರೀತಿ ರೌದ್ರವಾದ ದೇವಿಗಳ ದೇವಸ್ಥಾನಕ್ಕೆ ಸಾಧ್ಯ ಆದಷ್ಟು ರಾಹುಗಾಲದಲ್ಲಿ ಹೋಗಿ, ಅದರಲ್ಲೂ ಶುಕ್ರವಾರ, ಮಂಗಳವಾರ ಅಥವಾ ಬುಧವಾರದ ದಿವಸ ಅಥವಾ ಭಾನುವಾರದ ದಿವಸ ರಾಹುಗಾಲದಲ್ಲಿ ಹೋಗಿ ನೀವೊಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ರಾಹುಗಾಲದಲ್ಲಿ ಆಗಿಲ್ಲ ಕೆಲಸ ಮಾಡೋರು, ನಾವು ಆ ಟೈಮ್ಗೆ ಹೋಗೋಕ್ಕಾಗಲ್ಲ ಅಂತಂದರೆ ಬೆಳಗಿನ ಜಾವನೋ ಅಥವಾ ಸಾಯಂಕಾಲನೋ ಹೋಗಿ ನಿಮ್ಗೆ ಏನೆಲ್ಲ ಕೋರಿಕೆಗಳಿದೆ ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮನೇಲಿ ಯಾವಾಗಲೂ ಕೂಡ ಮಹಾಮೃತ್ಯುಂಜಯ ಮಂತ್ರ ಸ್ತೋತ್ರಗಳನ್ನ ಕೇಳ್ತಾ ಇರಿ. ಜೊತೆಗೆ ಧನ್ವಂತರಿ ಮಹಾವಿಷ್ಣುವಿನ ಜಪನ ಮಾಡ್ಕೊಳ್ಳಿ. ಅದೇನು ಜಪ ಮಾಡ್ಕೊಳ್ಳಿ ಅಂದರೆ ಗಂಟೆಗಟ್ಟಲೆ ಅದರಲ್ಲೇ ಕುತ್ಕೊಂಡ್ಬಿಡಿ ಅಂತೇನಲ್ಲ. ಒಂದು 3 ಸತಿನೋ 5 ಸತಿನೋ 21 ಸತಿನೋ ಹೇಳ್ಕೊಳ್ಳಿ. ಅದರಿಂದ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಏನಾದರೂ ನೆಗೆಟಿವಿಟಿ ನಿಮಗೆ ಬರುತ್ತೆ ಅನ್ನೋದ್ರ ಇದ್ರೂ ಕೂಡ ಅದನ್ನು ತಡೆದಿಡಬಹುದು. ಸಣ್ಣ ಪುಟ್ಟದನ್ನು ಖಂಡಿತವಾಗ್ಲೂ ಎಲ್ಲರೂ ಮಾಡ್ಕೋಬಹುದಲ್ವ, ಇದಕ್ಕೆ ಯಾವುದೇ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಇಂಥ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೊತೆಗೆ ಗುರುವಿನ ಆರಾಧನೆ ಜಾಸ್ತಿ ಮಾಡಿ. ಅಂದರೆ ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುವಿನ ನಿಮ್ಗೆ ಏನೆಲ್ಲ ಕೇಳ್ಕೋಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲನೂ ಒಳಿತಾಗ್ತಾ ಹೋಗ್ತಾ ಇರುತ್ತೆ. ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ
ಇದರಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.